ಮಗಿ ಮಳೆ ಮೂರನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಮಗಿ ಮಳೆ ಮೂರನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಮಗಿ ಮಳೆ ಮೂರನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಹುಬ್ಬಾ ಮಳೆ ನಾಲ್ಕನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಹುಬ್ಬಾ ಮಳೆ ನಾಲ್ಕನೇ ಚರಣ ಭರ್ಜರಿ ಐತ್ ನೋಡ್ರಿ. ಕೆರಿ ಬಾವಿ ಹಳ್ಳ ಜಲಪಾತ ತುಂಬ ಹರಿತಾ ನೋಡ್ರಿ. ಕೆರಿ ಬಾವಿ ಹಳ್ಳ ಭರ್ಜರಿ ತುಂಬ ಹರಿತಾ ನೋಡ್ರಿ. ಹಿಂಗಾರು ಮಘಾಮಳಿ, ಹುಬ್ಬಾಮಳಿ, ಉತ್ತರಾಮಳಿ, ಚಿತ್ತಿ ಮಳಿ. ಚಿತ್ತಿ ಸಾಧನ ಆಗುತ್ತ, ಆ ಸ್ವಾತಿ ಮಾತ್ರ ಚಲೋ ಐತಿ. ಅದಕ್ಕೆ ಮುಂದೇನಾಗುತ್ತದೆ ಎಂಬ ಭವಿಷ್ಯ ತಿಳಿದುಕೊಳ್ಳುವ ಕುತೂಹಲ ಮಾನವನ ಸಹಜ ಗುಣ. ನಕ್ಷತ್ರಗಳ ಲೆಕ್ಕ ಹಾಕಿ, ವ್ಯಕ್ತಿಗಳ ಮುಖ ಕೈ ನೋಡಿ ವಿಧ ವಿಧ ಲೆಕ್ಕಾಚಾರ ಹಾಕಿ ಭವಿಷ್ಯ ಹೇಳುವ ಮಾರ್ಗಗಳಿವೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ನಗರದಲ್ಲಿ ಯುಗಾದಿ ಪಾಡ್ಯದಂದು ಮಳೆ ಬೆಳೆ ವ್ಯವಹಾರ ವ್ಯವಸಾಯದ ವರ್ಷದ ಭವಿಷ್ಯ ಹೇಳುವ ಸಂಪ್ರದಾಯ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಗರದ ಇಲಾಳ ನಾಟ್ಯ ಸಂಘದವರು ಯುಗಾದಿ ಫಲ ಭವಿಷ್ಯ ನಡೆಸಿಕೊಂಡು ಬರುತ್ತಿದ್ದಾರೆ. ಮೊದಲು ಹಳ್ಳದ ದಂಡೆಯಲ್ಲಿ ನಡೆಯುತ್ತಿದ್ದ ಯುಗಾದಿ ಭವಿಷ್ಯ ಹೇಳುವುದು ಈಗ ಹಳ್ಳ ಬತ್ತಿ ಹೋಗಿ ಮರಳು ಕಾಣೆಯಾಗಿದ್ದರಿಂದ ಸ್ಥಳೀಯ ಮಾರ್ವಾಡಿ ಸಮಾಜದ ಬಗೀಚದಲ್ಲಿ ಯುಗಾದಿ ಭವಿಷ್ಯ ಹೇಳಲಾಗುತ್ತಿದೆ. ಯುಗಾದಿ ಅಮಾವಾಸ್ಯೆ ಎಂದು ರಾತ್ರಿ ಮರಳು ಹಾಕಿ ಚೌಕಾಕಾರದ ಸಜ್ಜಿಕೆ ನಿರ್ಮಿಸಿ ಅದರ ಸುತ್ತಲೂ ಜೋಳದ ದಂಟುಗಳನ್ನು ನೆಡುತ್ತಾರೆ. ಈ ಚೌಕಟ್ಟಿನ ಒಳಗೆ ಮಣ್ಣಿನಿಂದ ಮಾಡಿದ ಈಶ್ವರ ಬಸವಣ್ಣ ಹೊಲ ಹುಳುತ್ತಿರುವ ರೈತನ ಮೂರ್ತಿಯನ್ನು ಇಡುತ್ತಾರೆ. ಬಸವಣ್ಣನ ಮುಂದೆ ಹಾಗೂ ಚೌಕಟ್ಟಿನ ನಾಲ್ಕು ದಿಕ್ಕಿನಲ್ಲಿ ಅನ್ನದ ಬುತ್ತಿಯನ್ನು ಇಡುತ್ತಾರೆ. ಅಲ್ಲದೆ ಇಲ್ಲಿ ವಿವಿಧ ಬಟ್ಟೆಯ ತುಂಡುಗಳನ್ನು ಹಾಕಿರುತ್ತಾರೆ. ಮರುದಿನ ಯುಗಾದಿ ಪಾಡ್ಯದಂದು ನಸುಕಿನಲ್ಲಿ ವರ್ಷದ ಫಲಭವಿಷ್ಯ ಹೇಳಲಾಗುತ್ತದೆ. ಒಂದು ವರ್ಷದ ಹಿಂಗಾರು ಮುಂಗಾರಿನ ಮಳೆ ಬೆಳೆ, ವರ್ಷದಲ್ಲಿ ನಡೆಯುವ ಬಟ್ಟೆ ಕಾಳು ಕಡಿ ವ್ಯಾಪಾರದ ಬಗ್ಗೆ ಭವಿಷ್ಯ ಹಾಗೂ ರಾಜಕೀಯ ಭವಿಷ್ಯವನ್ನು ಹೇಳಲಾಗುತ್ತದೆ. ಈ ಯುಗಾದಿ ಫಲ ಭವಿಷ್ಯವನ್ನು ಕೇಳಲು ನೂರಾರು ಸಂಖ್ಯೆಯ ಜನರು ನಸುಕಿನಲ್ಲಿಯೇ ಇಲ್ಲಿ ಸೇರಿರುತ್ತಾರೆ. ಈ ವರ್ಷದ ಫಲ ಭವಿಷ್ಯ ಕೇಳಲು ಬನ್ನಿ. ಭೂಮಂಡಲದ ಎಲ್ಲ ತಾಯಂದಿರ ಪಾದಗಳಿಗೆ ನನ್ನ ಹಳೆಚ್ಚಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಂತ ಎಲ್ಲ ಅಣ್ಣಂದಿರಿಗೂ ಹಿರಿಯರಿಗೂ ಪ್ರಕಟಿತ ಮಾಧ್ಯಮದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಹೇಳುತ್ತಾ, ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರಿ ಶಕೆ 1947 ವಿಶ್ವ ವಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಚಾಂದ್ರಮಾನ ಯುಗಾದಿ ವಾರ ರವಿವಾರ ತಾರೀಕು 30/3/2025 ವಿಶ್ವ ವಸು ನಾಮ ಸಂವತ್ಸರ. ಈ ವರ್ಷದ ಬಲಾಬಲ ಸ್ತ್ರೀಯರಿಗೂ ಪುರುಷರಿಗೂ ಯಾರಿಗೆ ಐತೆ ಅನ್ನೋದನ್ನು ನೋಡೋಣ. ಪುರುಷರಿಗೆ ರಂಜನಿಗೆ ಕುಂದಿಸ್ಬಿಡು, ಒಟ್ಟು ಕುಂದ್ ಬಿಡ್ರಿ ಅಲ್ಲೇ ಅಲ್ಲ ಅಲ್ಲಿ ಕುಂದಿರ್ತಾರೆ. ಸ್ತ್ರೀಯರಿಗೆ ಈ ವರ್ಷದ ಬಲಾಬಲ ಭಯಂಕರ ಸ್ತ್ರೀಯರಿಗೆ ಐತಂತ್ರಿ. ವಿದ್ಯಾರ್ಥಿಯಲ್ಲಿ, ಕ್ರೀಡಾಪಟುವಲ್ಲಿ, ರಾಜಕೀಯದಲ್ಲಿ ಅವರು ಮೇಲುಗೈ ಸಾಧಿಸಿ ದೊಡ್ಡ ದೊಡ್ಡ ರಾಜಕೀಯ ಸ್ಥಾನದಲ್ಲಿ ಇರುವರು. ಮಂತ್ರಿ ಆಗುವಂತ ಯೋಗನೂ ಐತ್ರಿ ಅವ್ರಿಗೆ. ಯಾವ್ದು ರಾಜ್ಯದೊಳಗೆ ಮಂತ್ರಿ ಆಗುವಂತ ಪುರಸಭೆಯೊಳಗೆ ಏನಿದೆ ಹೆಣ್ಸೀಟ್ ಭಾಳ ಬರ್ತಾವೆ. ಒಟ್ಟು ಅವರಿಗೆ ವಿದ್ಯಾರ್ಹತೆಯಲ್ಲಿ, ಕ್ರೀಡಾಪಟುವಲ್ಲಿ, ರಾಜಕೀಯದಲ್ಲಿ ಮೇಲು ಸಾಧಿಸ್ತಾರೆ ಹೆಣ್ಮಕ್ಳು. ಸ್ತ್ರೀಯರಿಗೆ ಬಲ ಭಯಂಕರ ಐತೆ ನೋಡಿ. ಪಂಚಭೂತಗಳು 5: ಅಗ್ನಿ, ಭೂಮಿ, ಗಾಳಿ, ಆಕಾಶ, ಅಗ್ನಿ, ನೀರು. ಭೂಮಿ ಗುಡ್ಡಗಳು ಕುಸಿಯುತ್ತವೆ, ಗುಡ್ಡ ಕುಸಿಯುತ್ತದೆ. ಅಲ್ಲೆಲ್ಲಿ ವಾಹನಗಳು ಬಹಳ ಅವಘಡಗಳಾಗುತ್ತವೆ. ಕಾರು, ಬಸ್ಸು, ಲಾರಿ, ಟೂ ವೀಲರು, ರೈಲಿನಿಂದ ನೋವು ಉಂಟಾಗುತ್ತೆ.
ಹಾಗೂ ವಿಮಾನದಿಂದ ಅವಘಡಗಳಾಗ್ತವೆ. ವಿಮಾನದಿಂದ ಅವಘಡಗಳಾಗುತ್ತವೆ. ದಯಮಾಡಿ ವಾಹನಗಳನ್ನು ಓಡಿಸುವವರು ನಿಧಾನವಾಗಿ ಓಡಿಸಿರಿ. ಯಾಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ದುರ್ಮರಣ ಭಾಳ ಆಗ್ತವೆ. ದುರ್ಮರಣಗಳು ಭಾಳ ಆಗ್ತವೆ. ಮಾತಿನಿಂದ ಒಬ್ಬೊಬ್ಬರಿಗೆ ನೋವಾಗುವಂಥದ್ದು ಐತಿ. ರಾಜಕೀಯಗಳು ಮಾತಿನೊಳಗೆ ನೋವಾಗುವಂಥ ಸಮಸ್ಯೆಗಳು ಬರ್ತಾವೆ. ಭೂಮಂಡಲದೊಳಗೆ ಒಂದು 6 ರಿಂದ 7 ರಾಜ್ಯಗಳ ಪೆಟ್ಟು ಬೀಳ್ತವೆ. ಭೂಮಂಡಲದ 6 ದೇಶಗಳು 6 ರಿಂದ 7 ದೇಶಗಳಿಗೆ ಸ್ವಲ್ಪ ನೋವು ಅನಿಸ್ತದೆ. ಯಾವುದರಿಂದ ಅಂತ ಇರ್ಬೋದು, ಅಗ್ನಿಯಿಂದ ಇರ್ಬೋದು, ಮಳೆಯಿಂದ ಇರ್ಬೋದು, ತಮ್ಮ ಒಳಜಗಳದಿಂದ ಇರ್ಬೋದು, ಭೂಮಿ ನಡುವುದರಿಂದ ಇರ್ಬೋದು, ಭೂಮಿ ಅಂದ್ರೆ ಭೂಕಂಪ ಅಂತ ಅದರಿಂದ ಇರಬಹುದು, ಹಿಮದಿಂದ ಇರಬಹುದು, ಕಾಯಿಲೆಗಳಿಂದ ಇರ್ಬೋದು. ಒಟ್ಟು ಭೂಮಂಡಲದ 6 ರಿಂದ 7 ದೇಶಕ್ಕೆ ಪೆಟ್ಟು 1, 2, 3, 4, 5 ವೇಗವಾಗಿ ಗಾಳಿ ಬೀಸ್ತಾವ್ರಿ. ಚಂಡಮಾರುತ ಗಾಳಿ ಭಾಳ ಬೀಸ್ತಾವ್ರಿ. ಗಿಡ ಮರಗಳು ಉರುಳುತ್ತಾವ್ರಿ. 3ನೇದು ಆಕಾಶ. ಸೂರ್ಯನ ಕಿರಣಗಳು ಬಹಳ ವೇಗವಾಗಿ ಬೀಳ್ತಾವ್ರಿ. ಮಧ್ಯಾಹ್ನ 12:30ರಿಂದ 3 ತನಕ ಮಕ್ಕಳು ಹೊರ ಬಿಡಬೇಡ್ರಿ. ಭಾಳ ಸೂರ್ಯನ ಕಿರಣಗಳು ಭಾಳ ವೇಗವಾಗಿ ಬೀಳ್ತಾವ್ರಿ. ಅಗ್ನಿಯು ಗುಡ್ಡನಾಡಿನೊಳಗೆ ಅಗ್ನಿಯು ಬಹಳ ದುರಂತ ಐತಿ. ಅಗ್ನಿ ಬಹಳ ದುರಂತ ಐತಿ. ಯಾಕಂದ್ರೆ ಅಗ್ನಿ ಸಲ ಬಹಳ ವಿಕೋಪ ಐತಿ. ಅತಿಯಾದ ವಿಕೋಪ ಅದ. ಮಗಿ ಮಳೆ 3ನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಮಗಿ ಮಳೆ 3ನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಮಗಿ ಮಳೆ 3ನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಹುಬ್ಬಾ ಮಳೆ 4ನೇ ಚರಣ ಭರ್ಜರಿ ಮಳೆ ಐತ್ ನೋಡ್ರಿ. ಹುಬ್ಬಾ ಮಳೆ 4ನೇ ಚರಣ ಭರ್ಜರಿ ಐತ್ ನೋಡ್ರಿ. ಕೆರಿ ಬಾವಿ ಹಳ್ಳ ಜಲಪಾತ ತುಂಬ ಹರಿತಾವ ನೋಡ್ರಿ. ಕೆರಿ ಬಾವಿ ಹಳ್ಳ ಭರ್ಜರಿ ತುಂಬ ಹರಿತಾವ ನೋಡ್ರಿ. ಉತ್ರಿ ಮಳೆ 3ನೇ ಚರಣ 8 ಐತ್ ನೋಡ್ರಿ. ಉತ್ರಿ ಮಳೆ 8 ಐತ್ ನೋಡ್ರಿ. ಉತ್ರಿ ಮಳೆ 3ನೇ ಚರಣ 8 ಐತ್ ನೋಡ್ರಿ. ಸ್ವಾತಿ ಮಳೆ 2ನೇ ಚರಣ ಬಲಾಢ್ಯ ಐತ್ ನೋಡ್ರಿ. ಸ್ವಾತಿ ಮಳೆ 2ನೇ ಚರಣ ಬಲಾಢ್ಯ ಐತ್ ನೋಡ್ರಿ. ಸ್ವಾತಿ ಮಳೆ 2ನೇ ಚರಣ ಬಲಾಢ್ಯ ಐತ್ ನೋಡ್ರಿ. ವಿಶಾಖ ಮಳೆ ಅನುರಾಧ ಮಳೆ ಸಾಧಾರಣ ಐತಿ, ಆಗುದಿಲ್ರಿ. ಇವು ಮುಂಗಾರಿ ಮಳಿ ರೀ. ಒಂದನೇದ್ದು ಕೃತಿಕಾ ಮಳಿ, ರೋಹಿಣಿ ಮಳಿ, ಆರಿದ್ರ ಮಳಿ, ಪುನರ್ಸು ಮಳಿ, ಪುಷ್ಯ ಮಳಿ ಇವು ಚಲೋ ಅದಾವ್ರಿ. ಹಿಂಗಾರು ಮಘಾ ಮಳಿ, ಹುಬ್ಬಾ ಮಳಿ, ಉತ್ತರ ಮಳಿ, ಚಿತ್ತಿ ಮಳಿ. ಚಿತ್ತಿ ಸಾಧನ ಆಗತ್ತ. ಆ ಸ್ವಾತಿ ಮಾತ್ರ ಚಲೋ ಐತ್ರಿ. 9 ಮಳಿ ವೇಗದವು. ಜಲಾಶಯ ಹರಿತತಿ. ಹಳ್ಳ ಕೆರಿಗಳು ತುಂಬ್ತಾವ. ಹೆಸರು ಬಾಳ ಒಳ್ಳೆ ಐತ್ ನೋಡ್ರಿ. ಹೆಸರು ಬಾಳ ಒಳ್ಳೇದೈತಿ. ದಾಣಿನೂ ಬರ್ದೈತ್ ನೋಡ್ರಿ. ಹೆಸರು ಬಾಳ ಚಲೋ ಐತ್ ನೋಡ್ರಿ. ಜೋಳನು ಚಲೋ ಐತ್ ನೋಡ್ರಿ. ಬಿಳಿಜೋಳನು ಚಲೋ ಐತ್ ನೋಡ್ರಿ. ಬಿಳಿಜೋಳ ಬಾಳ ಚಲೋ ಐತ್ ನೋಡ್ರಿ. ತೊಗರಿಗೆ ಸ್ವಲ್ಪ ಕೀಡ್ ಮುಟ್ಟೈತ್ ನೋಡ್ರಿ. ತೊಗರಿ ಸ್ವಲ್ಪ ಹುಳ ಐತ್ ನೋಡ್ರಿ. ಸಜ್ಜಿಗೂ ಹುಳ ಐತ್ ನೋಡ್ರಿ. ಸಜ್ಜಿಗೂ ಹುಳ ಐತೈತ್ ನೋಡ್ರಿ. ಸಜ್ಜಿಗೂ ಸ್ವಲ್ಪ ಹುಳ ಐತ್ರಿ. ಪುಂಡಿ ಮಾತ್ರ ಬಾಳ ಬಲಾಢ್ಯ ಐತ್ ನೋಡ್ರಿ. ಪುಂಡಿ ಮಾತ್ರ ಬಾಳ ಚಲೋ ಐತ್ ನೋಡ್ರಿ. ಎಳ್ಳು ಮಾತ್ರ ಚಲೋ ಐತ್ ನೋಡ್ರಿ. ಗುರಾಳಿ ಚಲೋ ಐತ್ ನೋಡ್ರಿ. ಎಳ್ಳು ಗುರಾಳಿ 2 ಚಲೋ ಐತ್ ನೋಡ್ರಿ. ಸಿಂಗಾಕ್ ಸ್ವಲ್ಪ ಹುಳ ಐತೈತ್ ನೋಡ್ರಿ. ಚಲೋ ಬೆಳಿತೈತಿ. ದಾಳಿನೂ ಐತ್ರಿ. ಅದಕ್ಕ ಸಿಂಗಾಕ್ ಮಾತ್ರ ದಾಳಿ ಚಲೋ ಐತ್ ನೋಡ್ರಿ. ಗುರಾಳಿ ಚಲೋ ಐತ್ ನೋಡ್ರಿ. ಗುರಾಳಿ ಬಾಳ ಚಲೋ ಐತ್ ನೋಡ್ರಿ. ಮಡಿಗೆ ಬಾಳ ಉತ್ತಮ ಐತ್ರಿ. ನೋಡ್ರಿ. ಅಲಸಂದಿ ಮಾತ್ರ ಚಲೋ ಐತ್ರಿ. ಸೂರ್ಯಪಾನ ಮಾತ್ರ ಚಲೋ ಐತ್ರಿ. ಧಾರಣಿ ಮಾತ್ರ ಚಲೋ ಬರ್ತೈತ್ ನೋಡ್ರಿ. ಸೂರ್ಯಪಾನ ಮಾತ್ರ ಚಲೋ ಐತ್ ನೋಡ್ರಿ. ಸೂರ್ಯಪಾನ ಧಾರಣಿ ಬರ್ತೈತ್ ನೋಡ್ರಿ. ಕುಸ್ಬಿ ಬಾಳ ಉತ್ತಮ ಐತ್ ನೋಡ್ರಿ. ಬೀಜಾಳ ಚಲೋ ಐತ್ ನೋಡ್ರಿ. ಬೀಜಾಳ ಹತ್ತಿ 2 ಚಲೋ ಅದ ನೋಡ್ರಿ. ಸಿಂಗಾನು ಚಲೋ ಐತ್ ನೋಡ್ರಿ. ಅವ್ರಿ ಮಾತ್ರ ಬೆಸ್ಟ್ ಐತ್ರಿ. ಅವ್ರಿ ಅಗಸಿ 2 ಚಲೋ ಅದ ನೋಡ್ರಿ. ನವಣಿನೂ ಚಲೋ ಐತ್ರಿ. ನವಣಿ ಕಡ್ಲಿ 2 ಚಲೋ ಅದ ನೋಡ್ರಿ. ಗೋಧಿನೂ ಬಾಳ ಉತ್ತಮ ಐತ್ರಿ. ರಾಜ್ಕೋಟ್ ಗೋಧಿ ಚಲೋ ಐತ್ ನೋಡ್ರಿ. ಹುಳ್ಳಿನೂ ಚಲೋ ಐತ್ರಿ. ಹುಳ್ಳಿ ಮಾತ್ರ ಚಲೋ ಐತ್ರಿ. ಭತ್ತದ ಹಣ್ಣಿ ಮಾತ್ರ ಹೆಚ್ಚಾಕತ್ ನೋಡ್ರಿ.
ಅಕ್ಕಿ ಧಾರಣಿ ಮಾತ್ರ ಬಾಳ ಹೆಚ್ಚೈತ್ ನೋಡ್ರಿ. 4 ಬುತ್ತಿಗೆ ಹಣ್ಣು ಮಾತ್ರ ಬಾಳ ಚಲೋ ಐತ್ರಿ. 4 ದಿಕ್ಕಿಗೆ ಹಣ್ಣು ಮಾತ್ರ ಸಂಪೂರ್ಣ ಐತ್ರಿ. ಅನ್ನದ ಕೊರತೆ ಅಂತ ಏನಿಲ್ಲ ನೋಡ್ರಿ. ಈ ವರ್ಷ ರಾರಾಧಿಸುವ ಬಣ್ಣ ಬೇಕಾದ್ರೆ ಹೇಳಿ, ಆದ್ರೆ ನಮ್ಮ ಮ್ಯಾಳದವ್ರು ಒಬ್ರು ಹೇಳ್ಬೇಡ್ರಿ, ನಮ್ಮ ಮ್ಯಾಳದವ್ರು ಬಿಟ್ಟು ಎಲ್ಲರೂ ಹೇಳ್ರಿ, ಬೇಕಾದಕ್ಕೆಲ್ಲರೂ ಹೇಳ್ರಿ. ಹಸಿರು, ಬಿಳೇದು, ಕೆಂಪ, ಕರಿದು, ಜಾಂಬಳ, ನೀಲಿ, ಹಳದಿ, ಬೇಕಾದ್ರೆ ಒಂದೊಂದು ಕಲರ್, ಒಂದು ಕಲರ್ ಹೇಳ್ರಿ, ಬೇಕಾದ್ರೆ ಒಬ್ರು. ಹಸಿರು ಯಾರು ಹೇಳಿ? ಇಲ್ಲ. ಬಿಳೇದ್ ಯಾರು ಹೇಳಿರಿ? ಇಲ್ರಿ. ಕೆಂಪ ಯಾರು ಹೇಳಿರಿ? ಕರಿದ್ ಯಾರು ಹೇಳಿರಿ? ಯಾರು ಹೇಳಿಲ್ಲ. ಜಾಂಬಳ ಯಾರು ಹೇಳಿರಿ? ನೀಲಿ, ಹಳದಿ, ಈಗ ಉಳಿದಿದ್ ಯಾವ್ದು ಹೇಳ್ರಿ? ಹಾ, ಕರಿ ಯಾರು ಹೇಳಿದ್ರು? ಕರೆ ಬಣ್ಣ ರೀ ಐತಿ. ಅಲ್ಲ, ಹೋಸಲು ಕರೆ ಬಣ್ಣನ ಹೇಳಿದ್ದು ಒಂದು ಹುಡುಗ, ಸಣ್ಣವ, 12-13 ವರ್ಷದ ಹುಡುಗ. ಆ ವರ್ಷ ಶರಣರಿಗೆ ನೋವಾತು, ಮುಂದ ರಂಗನಾಯಕರಿಗೆ ನೋವಾತು, ರಾಜಕೀಯ ನೋವಾಯಿತು. ಬಣ್ಣ ಹೇಳಿದ್ದಕ್ಕೆಲ್ಲ ಯಾವ ಯುಗದೊಳಗೆ ಯಾವ ಸಂಸ್ಥೆಯೊಳಗೆ ಏನೇನು ಆಗಬೇಕು ಅದು ಆಗಬೇಕು. ಆ ಪ್ರಕಾರ ಶರಣರಿಗೂ ಸ್ವಲ್ಪ ನೋವಾಗತ್ತೆ, ರಂಗನಾಯಕರಿಗೂ ಅಂದ್ರೆ ಸಿನಿಮಾ ನಟರಿಗೂ ನೋವಾಗತ್ತೆ, ರಾಜಕೀಯ ನಾಯಕರಿಗೂ ಸ್ವಲ್ಪ ನೋವು ಕಟ್ಟು ಬೀಳ್ತೈತಿ. ಅದಕ್ಕೆ ಈ ಸಲ ನೋವಾಗೋದ್ರಿಂದ ಇನ್ನು ಮುಂದೆ ತೇಜಿ ಆಗುವಂತ ಸಮಸ್ಯೆಗಳು ಏನೇನು ಅಂತ ಹೇಳ್ತೀರಿ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಹೈನವನ್ನು ಬಹಳ ಸೇವನೆ ಮಾಡ್ತಾರೆ ಜನರು. ಏನ್ರಿ? ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಹೈನವನ್ನು ಬಹಳ ಸೇವನೆ ಮಾಡ್ತಾರೆ. ಅದ್ರ ತಕ್ಕಂತೆ ಅಕ್ಕಿ, ಸಕ್ಕರೆ, ಅವಲಕ್ಕಿ, ಗೋಧಿ ಹಿಟ್ಟು, ಸಾಬುದಾನಿ, ಬಿಳೆ ರವ, ಉದ್ದಿನ ಮಾವ, ಬೆಳ್ಳುಳ್ಳಿ, ಯಾಲಕ್ಕಿ, ಕಸಗಸಿ, ವಾಡಂಬಿ, ತಿಂಜಿ ಹಾಕವ್ರಿ. ಈ ಸಲ ಹಾಲಿನ ರೇಟನ್ನು ಏರಿಸ್ತಾರ, ಬಿಡಂಗಿಲ್ಲ. ಲಾಸ್ಟ್ 5ನೇ ತಾರೀಕಿಗೆ ಏರ್ಸತ್ತಾರ ಅನ್ನುವಂಥದ್ದು ಐತ್ರಿ, ಬಿಡಂಗಿಲ್ಲ, ಅವ್ರು ಏರಿಸ್ತಾರ. ರೈತರು ಮಾತ್ರ ಕೇಳ್ರಿ, ರೈತ ತನ್ನ ಹೆಂಡತಿ ಕರ್ಕೊಂಡು ಒಳ್ಳೆ ದೃಷ್ಟಿಯಿಂದ ಬಿತ್ತಾಕತ್ತೇನ್ರಿ. ಬಿತ್ತಿಗೆ ಮಾತ್ರ ಒಂದ್ ನಗಿಮಗನ ಐತ್ ನೋಡ್ರಿ. ಮಳಿ ಚಲೋ ಐತೆ ಅಂದ್ಮೇಲೆ ಬೆಳಿ ಚಲೋ ಇದ್ದಿರ್ತದ, ಹಿಂಗಾಗಿ ಖುಷಿ ಅದೇನ್ರಿ ಅವ. ಮತ್ತಿನ್ನ ಕಣದ ವ್ಯಾಪಾರ ಅಂತೂ ಕಲರ್ದ ಬಣ್ಣದ ಮೇಲ್ ಮಾರ್ತೈತ್ರಿ. ಇಲ್ಕಲ್ ಸೀರೆ ವ್ಯಾಪಾರ ಚಲೋ ಐತ್ ನೋಡ್ರಿ. ಇಲ್ಕಲ್ ಸೀರೆ ಕಲರ್ದ ಮಾರಾಟ ಚಲೋ ಐತ್ ನೋಡ್ರಿ. ಕಲರ್ದ ಚಲೋ ಐತ್ ನೋಡ್ರಿ. ಮಾತ್ರ ಭರ್ಜರಿ ಅದಾರ ನೋಡ್ರಿ. ವ್ಯಾಪಾರ ಮಾತ್ರ ಚಲೋ ಐತ್ ನೋಡ್ರಿ. ಬಣ್ಣದ ಮಾರಾಟ ಹೆಚ್ಚೈತ್ ನೋಡ್ರಿ. ಸೆಕ್ಟರ್ ಮಾತ್ರ ಅಗದಿ ಭರ್ಜರಿ ಐತ್ರಿ. ರೆಡಿಮೇಡ್ ಮಾತ್ರ ಬಾಳ್ ಮಾರಾಟ ಆಕತ್ರಿ. ಕಪಡಾದಕ್ಕಿಂತ ರೆಡಿಮೇಡ್ ಜೀನ್ ಪ್ಯಾಂಟ್, ಟಿ ಶರ್ಟ್ ಅದ್ರ ಬಾಳ ಐತ್ ನೋಡ್ರಿ. ರೆಡಿಮೇಡ್ ಮಾತ್ರ ಬಾಳ್ ಜೋರ್ ಐತಿ.